ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೀನರಾಶಿ ಮೀನ ಲಗ್ನ ಮೇ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಮೇ ತಿಂಗಳಲ್ಲಿ ಮೀನರಾಶಿಯವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಮೊದಲ 3 ವಾರಗಳ ಕಾಲ ಉತ್ತಮ ಫಲ ಇರುತ್ತೆ, ಅದಾದ ನಂತರ ಮಿಶ್ರ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ 3 ಗ್ರಹಗಳು ನಿಮ್ಮ ರಾಶಿಯಿಂದ ಸಂಚಾರ ಆಗ್ತಿದೆ. ರಾಹು, ಬುಧ ಮತ್ತೆ ಮಂಗಳ, ಈ 3 ಗ್ರಹಗಳಿಂದ ಮಿಶ್ರ ಫಲವನ್ನ ನೋಡಬಹುದು. ರವಿ ತನ್ನ ಉಚ್ಚ ಸ್ಥಾನದಿಂದ ಸುಮಾರಷ್ಟು ಉತ್ತಮವಾದಂತಹ ಫಲಗಳನ್ನ ನೋಡುವಂಥದ್ದು. ಗುರುವಿನ ಬಲ ಕ್ಷೀಣಿಸ್ತಾ ಇದೆ ಮೀನರಾಶಿಯವರಿಗೆ. ಗುರುವಿನ ಪ್ರವೇಶ ವೃಷಭ ರಾಶಿಗೆ 1ನೇ ತಾರೀಕಿನಂದು ಸಂಚಾರ ಆಗ್ತದೆ. ಹಾಗಾಗಿ ಗುರುವಿನಿಂದ ನಿಮಗೆ ಮಿಶ್ರ ಫಲವನ್ನ ನೋಡಬಹುದು. ಆದರೆ ತಿಂಗಳ ಕೊನೆಯ ವಾರದಲ್ಲಿ ಗುರು ಮತ್ತೆ ರವಿಯ ಸಂಯೋಗ ಕೆಲವೊಂದು ಉತ್ತಮವಾದಂತಹ ಫಲಗಳು, ಕೆಲವೊಂದು ಅದ್ಭುತವಾದಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ಮೀನರಾಶಿಯವರಿಗೆ ನೋಡಬಹುದು. ಕೇತು ಯಥಾಸ್ಥಿತಿ ನಿಮ್ಮ 7ಮ ಸ್ಥಾನದಿಂದ ಸಂಚಾರ ಆಗ್ತದೆ, ಶನಿಶ್ಚರ ಭಯಸ್ಥಾನದಿಂದ. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ, ತುಂಬಾನೇ ಬದಲಾವಣೆ ತರುವಂತಹ ವ್ಯಕ್ತಿತ್ವ ಆಗುತ್ತೆ. ಗುರು ಬದಲಾವಣೆ ಆಗ್ತದಾನೆ. ನಿಮ್ಮ ಯೋಚನೆಗಳಾಗಿರ್ಬೋದು, ಆಲೋಚನೆಗಳಲ್ಲಿ ಬದಲಾವಣೆಗಳಾಗುತ್ತೆ. ನಿಮ್ಮ ಭಾವನೆಗಳಾಗಿರ್ಬೋದು, ಪ್ರತಿಯೊಂದು ಕೆಲಸ ಕಾರ್ಯಗಳು ನಿಮ್ಮ ಅನಿಸಿಕೆಯ ತಕ್ಕಂಗೆ ಆಗಬೇಕಾದಂತ ಒಂದು ಮನಸ್ಥಿತಿ, ಹಠ ಸ್ವಭಾವ ಇರುತ್ತೆ. ತುಂಬಾನೇ ಜಿದ್ದಿಗೆ ಬೀಳುವಂಥದ್ದು, ಕಾಂಪಿಟೇಟಿವ್ ಮೈಂಡ್ ಸೆಟ್ ಇರುತ್ತೆ. ಜೊತೆಗೆ ಬುಧ, ರಾಹು ಮತ್ತೆ ಮಂಗಳ, ಈ 3 ಗ್ರಹಗಳು ನಿಮ್ಮ ರಾಶಿಯಿಂದ ಸಂಚಾರ ಆಗ್ತಿರೋದ್ರಿಂದ ಪ್ರತಿಯೊಬ್ಬರು ನಿಮ್ಮ ಮಾತಿನ ಮೇಲೆ ನಡ್ಕೊಳ್ಬೇಕಾದಂತ ಒಂದು ಮಾನಸಿಕ ಸ್ಥಿತಿ. ಇದರಿಂದಾಗಿ ಎಲ್ಲೋ ಒಂದು ರೀತಿಯಲ್ಲಿ ವೈಮನಸ್ಸು, ಮನಸ್ತಾಪಗಳು ಮೂಡುವಂಥದ್ದು. ತುಂಬಾ ನೇರವಾದಂತಹ ಮಾತು, ಅಧಿಕಾರದ ಮಾತುಗಳಾಗಿರುತ್ತೆ. ಜೊತೆಗೆ ಸುಮಾರಷ್ಟು ಕೆಲಸ ಕಾರ್ಯಗಳು ಹೊಸದಾಗಿ ತಗೊಳ್ಬೇಕಾದಂತಹ ಒಂದು ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ಬರುವಂತಹ ಸಾಧ್ಯತೆಗಳು ಈ ಬರುವಂತಹ ತಿಂಗಳಲ್ಲಿ ಮೀನರಾಶಿಯವರು ನೋಡ್ಬೋದು. ನಿಮ್ಮ ಆರೋಗ್ಯ ಹೇಗಿರುತ್ತೆ ನೋಡಿ, ಆರೋಗ್ಯದ ಬಗ್ಗೆ ಈ ಬರುವಂತಹ ತಿಂಗಳಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ರಾಹು ಬುಧ ಎಲ್ಲಿರ್ತಾನೋ ಅಲ್ಲಿ ನಿಮಗೆ ಇನ್ಫೆಕ್ಷನ್ ಅನ್ನ ತಗೊಂಡ್ಬರ್ತಾನೆ. ಸ್ಕಿನ್ ಅಲರ್ಜೀಸ್ ಆಗಿರ್ಬೋದು, ಮುಖಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು. ಮಂಗಳ ದೇಹದಲ್ಲಿ ಉಷ್ಣತೆಯನ್ನ ಜಾಸ್ತಿ ಮಾಡ್ತಾನೆ. ಯಾರಿಗೆ ಮೊಡವೆಗಳಿದೆ, ಮತ್ತೆ ಯಾರಿಗೆ ತಲೆ ಸುತ್ತಿದೆ, BP ಬರ್ತಾ ಇದೆ ಅಂತವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮೂಲವ್ಯಾಧಿ ಆಗಿರ್ಬೋದು, ಈ ಸಂಬಂಧಪಟ್ಟಂತ ಸಮಸ್ಯೆಗಳಲ್ಲಿ ನಿಮಗೆ ತೊಂದರೆ ತಾಪತ್ರೆಗಳು ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ತೂಕ ಜಾಸ್ತಿ ಆಗುವಂತಹ ಸಾಧ್ಯತೆ, ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ 3 ವಾರಗಳ ನಂತರ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಮೀನರಾಶಿ ಮೀನ ಲಗ್ನದವರು. ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ, ಹಣಕಾಸಿನ ಸ್ಥಿತಿಯಲ್ಲಿ ರವಿ ನಿಮ್ಮ ಧನಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಹಣಕಾಸಿನ ಆದಾಯದ ಜೊತೆಗೆ ಖರ್ಚುಗಳು ಕೂಡ ಇರುತ್ತೆ. ನಿಮಗೆ ಅತಿಯಾದಂತಹ ಖರ್ಚುಗಳಿಗೆ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಗುರುವಿನ ಬಲ ಕ್ಷೀಣಿಸ್ತಾ ಇದೆ. ಹಾಗಾಗಿ ಈಗ ಬರೋದಕ್ಕಿಂತ ನಿಮ್ಮಲ್ಲಿರುವಂತಹ ಹಣವನ್ನ ಹೂಡಿಕೆ ಮಾಡುವಂತಹ ನಿಟ್ಟಿನಲ್ಲಿ ನಿಮ್ಮ ಒಂದು ಗಮನ ಇರುತ್ತೆ. ನಿಮ್ಮ ಹೊಸ ಯೋಜನೆಗಳಿರುತ್ತೆ, ನಿಮ್ಮ ಪ್ಲಾನಿಂಗ್ ಇರುತ್ತೆ. ಆದರೆ ಬುಧನು ಕೂಡ ನಿಮಗೆ 11ನೇ ತಾರೀಕಿನ ನಂತರ ನಿಮ್ಮ ಒಂದು ಧನಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಿಂದ ಆಗಿರ್ಬೋದು, ಕುಟುಂಬದಿಂದ ಆಗಿರ್ಬೋದು, ಭೂಮಿ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಿಂದ ಆಗಿರ್ಬೋದು, ಮತ್ತೆ ನಿಮ್ಮ ಆದಾಯದ ಮಾರ್ಗಗಳು ಮಲ್ಟಿಪ್ಲೈ ಆಗುವಂತಹ ಅವಕಾಶಗಳು ಬರುತ್ತೆ. ಸಾಕಷ್ಟು ಜನರಿಗೆ ನಿಮಗೆ 2 ವಾರಗಳ ನಂತರ ಯಾರು ಟ್ರೇಡಿಂಗ್ ನಲ್ಲಿ ಇದ್ದಾರೋ, ಯಾರು ಶೇರ್ ಮಾರ್ಕೆಟ್ ಅಲ್ಲಿ ಇದ್ದಾರೋ ಅಂತವ್ರಿಗೆ ಕೆಲವೊಂದು ಆಕಸ್ಮಿಕ ಲಾಭಗಳಾಗತ್ತೆ. ಆದ್ರೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಶುಕ್ರ ನಿಮಗೆ ಅಷ್ಟಮಾಧಿಪತಿ ತೃತೀಯದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಕೆಲವೊಂದು ನಷ್ಟಗಳಾಗುತ್ತೆ. ಬೇರೆಯವ್ರ ಹತ್ರ ದುಡ್ಡು ಸಿಕ್ಕಾಕೊಳ್ಳೋ ಸಾಧ್ಯತೆಗಳು ಕೂಡ ಇರುತ್ತೆ. ತುಂಬಾ ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗತ್ತೆ ಹಣಕಾಸಿನ ವಿಚಾರದಲ್ಲಿ. ಜೊತೆಗೆ ನೋಡಿ, ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಗುರು ತೃತೀಯದಲ್ಲಿರೋದ್ರಿಂದ ತುಂಬಾನೇ ಹೊಸ ಯೋಜನೆಗಳಾಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ಶಾರ್ಟ್ ಪ್ಲಾನಿಂಗ್ ಆಗಿರ್ಬೋದು, ಹೊಸ ಕೆಲಸ ಕಾರ್ಯಗಳು, ಇಂಡಿಪೆಂಡೆಂಟ್ ಆಗಿ ನಾನು ಬಿಸ್ನೆಸ್ ಮಾಡಬೇಕಾದಂತಹ ಮಾನಸಿಕ ಸ್ಥಿತಿ ಬರುವಂತಹ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ನಿಮ್ಮ ಒಂದು ಇರುವಂತಹ ವೃತ್ತಿ ಉದ್ಯೋಗದಲ್ಲಿ ನಾನು ಬಿಡಬೇಕಾದಂತಹ ಮಾನಸಿಕ ಸ್ಥಿತಿ, ಮಿತ್ರ ಜೊತೆಗೆ ಸೇರಿ ವ್ಯವಹಾರಗಳನ್ನ ಮಾಡಬೇಕಾದಂತಹ ಒಂದು ಯೋಚನೆಗಳಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಗಮನ ಇರುತ್ತೆ. ಆದಷ್ಟು ಕೂಲಂಕುಷವಾಗಿ ನಿಮ್ಮ ಒಂದು ಮಿತ್ರರಾಗಿರ್ಬೋದು, ಹಿರಿಯರ ಜೊತೆಗೆ ವಿಮರ್ಶೆ ಮಾಡಿ ಅದರ ನಿರ್ಧಾರ ತಗೊಂಡ್ರೆ ಸೂಕ್ತವಾಗಿರುತ್ತೆ. ಜೊತೆಗೆ ನೋಡಿ, ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವೃದ್ಧಿ ಆಗುವಂತ ಅವಕಾಶಗಳಿದೆ. ವಾಹನಗಳಿಂದ ಅನುಕೂಲಗಳಾಗುವಂತದ್ದಾಗಿರ್ಬೋದು, ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಆಗುವಂತ ಯೋಗಗಳಿದೆ. ಸೊ ಆ ನಿಟ್ಟಿನಲ್ಲಿ ನಿಮಗೆ ಮಾಡಿದಂತಹ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ಫಲಕಾರಿ ಆಗುವಂತ ಯೋಗಗಳಿದೆ. ಆದರೆ ತಿಂಗಳ ಕೊನೆಯದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾವುದೇ ಒಂದು ಸಂಬಂಧಗಳಾಗಿರ್ಬೋದು, ನೀವು ಮಾಡಿದಂತಹ ಯೋಜನೆಗಳಾಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ನಿಮಗೆ ಸ್ವಲ್ಪ ಮಟ್ಟಿಗೆ ಏರಿಳಿತವನ್ನ ನೋಡುವಂಥದ್ದಾಗಿರುತ್ತೆ. ಮಾಡುವ ಕೆಲಸ ಕಾರ್ಯಗಳಲ್ಲಿ ಪದೇ ಅಡೆತಡೆಗಳು ಬರುವಂಥದ್ದಿರುತ್ತೆ. ಆದರೆ ಗುರು ಮತ್ತೆ ರವಿ ತೃತೀಯ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ತುಂಬಾ ಉತ್ತಮವಾದಂತಹ ಅವಕಾಶಗಳು ಮತ್ತೆ ನಿಂತ ಕೆಲಸ ಕಾರ್ಯಗಳೆಲ್ಲ ಕೂಡ ಪ್ರಗತಿ ಕಡೆಗೆ ಹೋಗುವಂಥದ್ದಿರುತ್ತೆ. ದೊಡ್ಡ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಅಂಥವ್ರ ಜೊತೆಗೆ ಭೇಟಿ ಆಗಿರ್ಬೋದು, ಅವರ ಸಹಕಾರಗಳಾಗಿರ್ಬೋದು, ಅವರಿಂದ ಅನುಕೂಲಗಳು ಮಾಡುವಂಥದ್ದು
ನಿಮಗೆ ಅವರಿಗೆ ಸಹಕಾರದಿಂದ ನಿಮ್ಮ ಒಂದು ಕಾರ್ಯ ಸಾಧನೆಗಳನ್ನು ಮಾಡಿಕೊಳ್ಳುವಂಥದ್ದು ತುಂಬಾನೇ ಉತ್ತಮವಾದಂಥ ಅವಕಾಶಗಳಿರುತ್ತೆ. ಸುಮಾರಷ್ಟು ಸರ್ಕಾರ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಡಾಕ್ಯುಮೆಂಟೇಶನ್ಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಏನಾದರೂ ಅಡೆತಡೆಗಳಿದ್ರೆ ಅದನ್ನ ಗಮನದಲ್ಲಿಟ್ಕೊಂಡು ಅದನ್ನ ಸರಿ ಮಾಡಿಕೊಳ್ಳುವಂಥ ಅವಕಾಶಗಳಿದೆ. ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾದಂಥದ್ದು, ಸುಮಾರಷ್ಟು ಇನ್ಸೂರೆನ್ಸ್ ಆಗಿರ್ಬೋದು, ಯಾವುದೋ ಒಂದು ಅಗ್ರಿಮೆಂಟ್ ಆಗಿರ್ಬೋದು, ರಿನಿವಲ್ ಇರುತ್ತೆ, ನೀವು ಮರೆಯುವಂತಹ ಸಾಧ್ಯತೆಗಳಿರುತ್ತೆ. ಸೊ ಇಲ್ಲಾಂದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಸುಮಾರಷ್ಟು ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ಯಾವುದೇ ಡಾಕ್ಯುಮೆಂಟು ನಿಮ್ಗೆ ಗಮನಕ್ಕಿಲ್ದೇನೆ ಅದು ನೀವು ಮಿಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕು ಈ ಬರುವಂತಹ ತಿಂಗಳಲ್ಲಿ ಮೀನರಾಶಿ ಮೀನ ಲಗ್ನದವರು. ಜೊತೆಗೆ ನೋಡಿ, ನಿಮ್ಮ ಒಂದು ಉದ್ಯೋಗದ ಅವಕಾಶಗಳು ನೋಡಿ, ಉದ್ಯೋಗದ ಅವಕಾಶಗಳು, ಹೊಸ ಅವಕಾಶಗಳು ನಿಮಗೆ 2 ವಾರಗಳ ನಂತರ ಒದಗುವಂಥ ಸಾಧ್ಯತೆ, ಅದರಲ್ಲಿ ಸಫಲತೆ ಕೂಡ ಕಾಣುವಂಥದ್ದಿದೆ. ಸುಮಾರಷ್ಟು ಜನರಿಗೆ ಬರುವಂತಹ ತಿಂಗಳಲ್ಲಿ ಮೀನರಾಶಿ ಮೀನ ಲಗ್ನದವರು ಯಾರಿದ್ದಾರೆ ಅವರು ವೃತ್ತಿಯಿಂದ ರಿಟೈರ್ಮೆಂಟ್ ತಗೊಳ್ಳುವಂಥ ಅವಕಾಶಗಳು, ಮತ್ತೆ ಒಂದು ಉದ್ಯೋಗವನ್ನ ಬಿಟ್ಟು ಬೇರೆ ಕಡೆಗೆ ಉದ್ಯೋಗ ಜಾಯಿನ್ ಆಗುವಂತಹ ಅವಕಾಶಗಳು ಸಕಾಲಕ್ಕೆ ಬರುವಂಥದ್ದಿರುತ್ತೆ. ಕಾಂಪಿಟೇಷನ್ನು ಮತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಏನಾದರೂ ಇದ್ದರೆ ಅದರಲ್ಲಿ ಫಲಕಾರಿಯಾಗುವಂಥದ್ದಾಗಿರೋ ಉತ್ತೀರ್ಣರಾಗುವಂತಹ ಯೋಗಗಳು, ಸುಮಾರಷ್ಟು ಜನರಿಗೆ ವಿದೇಶಕ್ಕೆ ಹೋಗುವಂಥದ್ದಾಗಿರ್ಬೋದು, ಅಲ್ಲಿ ಹೋಗಿ ಕೆಲಸ ಮಾಡಬೇಕಾದಂಥ ಒಂದು ಆಸಕ್ತಿ ಭಾವನೆ ಮೂಡುವಂತಹ ಸಾಧ್ಯತೆಗಳಿರುತ್ತೆ. ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ನೀವು ಇಲ್ಲಿ ನಿಮ್ಮ ಡಾಕ್ಯುಮೆಂಟೇಶನ್ ಆಗಿರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು, ಒಪ್ಪಂದಗಳಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಮಿಸ್ಟೇಕ್ ಆಗಿರ್ಬೋದು, ತಪ್ಪುಗಳಿಂದಾಗಿ ಕೆಲಸ ಕಾರ್ಯಗಳು ನಿಲ್ಲುವಂಥದ್ದಾಗಿರ್ಬೋದು, ಮುಂದೂಡುವಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ. ಸೊ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಜೊತೆಗೆ ಹೊಸ ಒಂದು ವ್ಯಾಪಾರ ವ್ಯವಹಾರಗಳಿಗೆ ಸಕಾಲಕ್ಕೆ ನಿಮಗೆ ಅವಕಾಶಗಳು ಕೂಡ ಬಂದರೂ ಕೂಡ ತುಂಬಾ ತಾಳ್ಮೆಯಿಂದ ಮತ್ತೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅದರ ಬಗ್ಗೆ ನಿರ್ಧಾರ ತಗೊಳ್ಳಿ. ಇಲ್ಲಾಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಸ್ಟ್ರಕ್ ಆಗೋದು, ಇನ್ವೆಸ್ಟ್ಮೆಂಟ್ ಎಲ್ಲಾದ್ರೂ ಒಂದು ಲಾಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಮದುವೆ ವಿಚಾರ, ಮದುವೆ ಮಾತುಕತೆ ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗುವಂಥದ್ದಾಗಿರ್ಬೋದು, ಕೆಲವೊಂದು ಸಂಬಂಧಗಳಲ್ಲಿ ಮನಸ್ತಾಪಗಳಿಂದ ರಿಲೇಶನ್ಶಿಪ್ ಕಟ್ ಆಗುವಂಥದ್ದು ಕಡೆಗೆ, ಇಲ್ಲಾಂದ್ರೆ ಮನಸ್ತಾಪ, ಇರುಸು ಮುರುಸುಗಳನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಗಮನ ಇರಬೇಕು. ಜೊತೆಗೆ ಶುಕ್ರನೇ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮುಂದಾಲೋಚನೆ ಆಗಿರ್ಬೋದು, ಮತ್ತೆ ನಿಮ್ಮ ಮುಂದಿನ ಒಂದು ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಕುಲಂಕುಷವಾಗಿ ಹುಡುಕಿ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಈ ಅನುಕೂಲಗಳಾಗತ್ತೆ. ಇಲ್ಲಾಂದ್ರೆ ತೊಂದರೆಗಳನ್ನ ಎದುರಿಸಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಸ್ವಂತದ ವ್ಯಾಪಾರ ವ್ಯವಹಾರಗಳ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳಿರುತ್ತೆ. ಯಾರು ಓನ್ ಬಿಸ್ನೆಸ್ ಮಾಡ್ತಿರ್ತಾರೆ ಅಂಥವ್ರಿಗೆ ಆದಾಯದ ಮಾರ್ಗಗಳು ಬರ್ತಾ ಇರುತ್ತೆ. ಯಾರು ಕ್ರಯ ವಿಕ್ರಯ ಮಾಡ್ತಿರ್ತಾರೋ, ಮತ್ತೆ ಯಾರು ಲೀಸ್ ಇದ್ದಾರೆ, ಏಜೆನ್ಸೀಸ್ ರನ್ ಮಾಡ್ತಿರ್ತಾರೆ, ಮತ್ತೆ ಯಾರು ಶಾರ್ಟ್ ಬಿಸ್ನೆಸ್ಸು ಸೆಲ್ಲು ಮತ್ತೆ ಬೈ ಮಾಡ್ತಿರ್ತಾರೆ, ಟ್ರೇಡಿಂಗ್ ಮಾಡ್ತಿರ್ತಾರೆ, ಫೈನಾನ್ಸರ್ಸ್ ಇದ್ದಾರೆ, ಅಂಥವ್ರಿಗೆ ಉತ್ತಮವಾದಂಥ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಿದೆ. ಲೀಗಲ್ ಮ್ಯಾಟರ್ಸ್ ಅಲ್ಲಿ ಇನ್ವಾಲ್ವ್ ಆಗದೇ ಇರುವುದು ಉತ್ತಮ. ಬೇರೆಯವರಿಗೆ ಶ್ಯೂರಿಟಿ ಆಗಿರ್ಬೋದು, ಮಧ್ಯಸ್ಥಿಕೆ ವಹಿಸ್ಕೊಂಡು ಯಾವುದೋ ಒಂದು ಹಣಕಾಸು ಕೊಡಿಸೋದಾಗಿರ್ಬೋದು, ಮತ್ತೆ ಗೌರ್ಮೆಂಟ್ಗೆ ಶ್ಯೂರಿಟಿ ಕೊಡುವಂತಕ್ಕೆ ಇನ್ವಾಲ್ವ್ಮೆಂಟ್ ಆಗೋದಾಗಿರ್ಬೋದು, ಅದರಿಂದ ದೂರ ಇಡಬೇಕು. ಇಲ್ಲಾಂದ್ರೆ ನಿಮಗೆ ನೀವೇ ಅದರ ದಂಡ ಆಗಿರ್ಬೋದು, ಪೆನಾಲ್ಟಿಗಳಾಗಿರ್ಬೋದು ಕಟ್ಟಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಮಿತ್ರರಿಗಾಗಿರ್ಬೋದು, ಹಿರಿಯರಿಗಾಗಿರ್ಬೋದು, ನಿಮ್ಮ ಒಂದು ಕುಟುಂಬದ ವ್ಯಕ್ತಿಗಳಿಗೆ ಅದರ ಅನಿವಾರ್ಯ ಇರುತ್ತೆ. ಆದರೆ ಅದರ ತಕ್ಕ ಮಟ್ಟಿಗೆ ನೀವು ಅದನ್ನ ಪರಿಶೀಲನೆ ಮಾಡಿ ಅವರಿಗೆ ಸಹಕಾರ ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಈಗ ತಗೊಂಡಂತ ನಿರ್ಧಾರಕ್ಕೆ ನೀವು ಪಶ್ಚಾತ್ತಾಪ ಪಡಬೇಕಾದಂತಹ ಪರಿಸ್ಥಿತಿ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ವಿಚಾರ ಇದೆ. ಲೀಗಲ್ ಮ್ಯಾಟರ್ಸು ಅದರ ವಿಚಾರವಾಗಿ ವಿಪರೀತ ಖರ್ಚುಗಳು ಕೂಡ ಇರುತ್ತೆ. ಆಸ್ಪತ್ರೆಗಳ ಮೇಲೆ ಖರ್ಚಿರುತ್ತೆ. ಆಸ್ಪತ್ರೆಗಳ ಖರ್ಚಿನ ಮೇಲೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಸಣ್ಣ ಪುಟ್ಟ ರೋಗಗಳು ಕೂಡ ಉಲ್ಬಣಗಳಾಗಿ ಸರ್ಜರೀಸ್ ವರೆಗೂ ಹೋಗುವಂತ ಸಾಧ್ಯತೆ ಇರುತ್ತೆ. ಮಂಗಳ ರಾಶಿ ಲಗ್ನದಿಂದ ಸಂಚಾರ ಮಾಡ್ತಿರುವಾಗ ಸ್ವಲ್ಪ ಮಟ್ಟಿಗೆ ಆ ನಿಟ್ಟಿನಲ್ಲಿ ನಿಮ್ಮ ಗಮನ ಇರಬೇಕು. ಇಲ್ಲಾಂದ್ರೆ ತೊಂದರೆ ತಾಪತ್ರೆಗಳನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಬರುವಂತ ಸಾಧ್ಯತೆ ಇರುತ್ತೆ. ಏನು ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಬರುವಂತ ತಿಂಗಳಲ್ಲಿ ಈಶ್ವರನ ಆರಾಧನೆ ಮಾಡಿ. ಪ್ರತಿ ಸೋಮವಾರ ಮತ್ತೆ ಶನಿವಾರ ಈಶ್ವರನಿಗೆ ಜಲಾಭಿಷೇಕವನ್ನ ಮಾಡಿ, ಪ್ರತಿ ಶನಿವಾರ ಆಂಜನೇಯನಿಗೆ ನೀವು ಸಾಸಿವೆ ಎಣ್ಣೆಯಿಂದ ಅಭಿಷೇಕವನ್ನ ಮಾಡಿಸಿ ತುಂಬಾ ಅದ್ಭುತವಾದಂತಹ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಇದರ ಜೊತೆಗೆ ನೀವು ನಿಮ್ಮ ಒಂದು ಗುರುವಿಗೆ ಬಲವನ್ನ ವೃದ್ಧಿ ಮಾಡಿ. ಪ್ರತಿ ಗುರುವಾರ ದಿವಸ ಹಳದಿ ವಸ್ತ್ರ ಜೊತೆಗೆ ಕಡಲೆಕಾಳನ್ನ ದಾನ ಮಾಡಿ. ಗುರು ಬಲ ಕ್ಷೀಣಿಸ್ತಾ ಇದೆ, ಸೊ ಹಾಗಾಗಿ ನಿಮಗೆ ಗುರುವಿನ ಬಲ ವೃದ್ಧಿ ಆಗುತ್ತೆ. ಏನಾದ್ರೂ ಅನಾನುಕೂಲತೆಗಳಿದ್ರೆ ಅನುಕೂಲಗಳಾಗುವಂತಹ ಅವಕಾಶಗಳಿರುತ್ತೆ. ಸಾಧ್ಯವಾದರೆ ಈ ಬರುವಂತಹ ತಿಂಗಳಲ್ಲಿ ರೂಬಿಯನ್ನ ಧಾರಣೆ ಮಾಡಿ. ನಿಮಗೆ ರೂಬಿಯಿಂದ ನಿಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು, ಉದ್ಯೋಗದಲ್ಲಿ ಆಗುವಂತಹ ಅನಾನುಕೂಲತೆಗಳಾಗಿರ್ಬೋದು, ನಿಂತಹ ದುಡ್ಡು ಬರುವಂತಹ ಯೋಗಗಳೆಲ್ಲ ಆಕ್ಟಿವೇಟ್ ಆಗುತ್ತೆ. ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.